ರಾತ್ರಿ ಆದ್ರೆ ಡೈಲಿ ಮೊಟ್ಟೆ ಮನೇಲಿ ಮದ್ವೆ ಜಗಳ. ಯಾಕೆ ಹಿಂಗ್ ಓಡಾಡ್ತಾವನೆ? ಅಪ್ಪ ಮೆಲ್ಲಕ್ಕೆ ಕೇಳಿಸ್ತದೆ. 35 ವರ್ಷ ಆಯ್ತು, ಒಂದ್ ಹೆಣ್ಣುಡಿಗೆ ಮದುವೆ ಮಾಡಕ್ಕಾಗಿಲ್ಲ. ನಿನ್ ಕೈಯಲ್ಲಿ ದೊಡ್ಡದಾಗ ಮಾತಾಡ್ತೀಯ. ಅದಕ್ಕಲ್ವೇನ್ಲ ನಿಂಗೆ ನಾಟ್ಯ ಮಾಡ್ಸಿರೋದು? ನೀವು ಇವು ಕೆಲಸ ಮಾಡತ್ತಾ? ತಲೆ ಕೆಲಸ ಮಾಡೋದು. ಈಗಿನ ಕಾಲದಲ್ಲಿ ತಲೆ ಯಾರಲ್ಲ ನೋಡ್ತಾರೆ, ಕೂದ್ಲು ಕಲರ್ ನೋಡೋದು. ಏನಾರ ಮಾಡ್ಕೋ, ಈ ವರ್ಷ ಹೆಣ್ಣುಡಿಗೆ ಮದುವೆ ಮಾಡ್ಬೇಕು ಅಷ್ಟೇ. ಗೊತ್ತಾಯ್ತು ನಡಿ, ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಪೆದ್ದು, ಮೊಟ್ಟೆ ಎಲ್ಲ ಇನ್ನ ಬಂದೇ ಇಲ್ಲ. ಬರ್ತಾ ನಿರು ಮಗ. ಪೆದ್ದು, ಹಾ, ಬೆಂಗಳೂರಲ್ಲಿ ಮೆಟ್ರೋ ಓಡಾಡಕ್ ಸ್ಟಾರ್ಟ್ ಆದ್ವು. ಆದ್ರೆ ನಮ್ಮ ಮೊಟ್ಟೆಗೆ 35 ವರ್ಷ ಆದ್ರೂ ಮದ್ವೆನೇ ಆಗಿಲ್ಲ. ಅದೆಂಗಿದಾನೋ ಏನೋ. ಹೌದಾ? ನನಗೆ ಕಿಂಡಲ್ ಮಾಡ್ತೀರಾ ನೀವುಗಳು ಗಂಡಸೇ ಆದ್ರೆ ನಿಮ್ಗೆ 2 ದಿನ ಟೈಮ್ ಕೊಡ್ತೀನಿ. ಒಂದು ಹುಡುಗಿ ಜೊತೆಲಿ ಇಂಟಿಮೇಟ್ ಆಗ್ಬೇಕು. ಆದ್ರೆ ನೀವ್ ಹೇಳ್ದಂಗೆ ನಾನ್ ಕೇಳ್ತೀನಿ, ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ನೀವ್ ಕೇಳ್ಬೇಕು. ಮೊಟ್ಟೆ 2 ದಿನ ಅಣ್ಣ. ನಮ್ಮ ಸ್ಮಾರ್ಟಿಗೆ 2 ಅವರ್ ಸಾಕು ಅಲ್ವಾ ಸ್ಮಾರ್ಟೆ? ನನ್ಗೆ ಯಾರು ಸಿಕ್ಕಿಲ್ಲಪ್ಪ 2 ಅವರಲ್ಲಿ. ಮೊಟ್ಟೆ ಪರವಾಗಿಲ್ಲ, ಲುಂಗಿ ಹಾಕೋದ್ ಬಿಡು, ಲಂಗ ಹಾಕೋಳ್ ಸಿಗ್ತಾಳೆ. ಲಂಗಾಕ ಹುಡುಗಿ ಬೇಡ, ಸೀರೆ ಕಟ್ಟ ಹುಡುಗಿ ಸಿಕ್ಕಿದ್ರೆ ಸಾಕು. ಸಿಗ್ತಾಳೆ. ಸರಿ ಟೈಮ್ ಆಯ್ತು, ಎದ್ದೋಗ್ರೋ. ಹೋಗಲ್ಲ. ನಮ್ಮಪ್ಪ ನುಗ್ಗೆಕಾಯಿ ಸಾಂಬಾರ್ ತಿಂದವನೆ. ಮೊಟ್ಟೆ, ನಿಮ್ಮಪ್ಪ ಏನ್ಗೇನಾ? ಕಳಿಸ್ಲಾ? ರೀ, ಮದ್ವೆ ಮುಂಚೆ ಲವ್ ಮಾಡ್ಬೇಕಾದ್ರೆ ಡೈಲಿ 100 SMS ಕಲಿಯೋವರೆಗೂ ಐ ಲವ್ ಯು ಅಂತ ಹೇಳ್ತಿದ್ರಿ. ಆದ್ರೆ ಮದ್ವೆ ಆದ್ಮೇಲೆ ಒಂದ್ಸತಿನೂ ಐ ಲವ್ ಯು ಅಂತ ಹೇಳಲೇ ಇಲ್ವಲ್ಲ ರೀ? ಲೈ, ಶಕ್ತಿ ಮುಗಿದ್ಮೇಲೆ ಯಾರು ಕೆಲಸ ಮಾಡ್ತಾರೇನೆ? ಇಲ್ಲ. ಮದ್ವೆ ಆದವ್ರ ಚಟ ಮುರಿದ್ಮೇಲೆ ಚೇಂಜ್ ಆಗ್ಬಿಡ್ಬೇಕು. ಏನಂತೀಯ? ರಾತ್ರಿ ಆದ್ರೆ ಗಂಡಸ್ರೇ ಇಷ್ಟು. ಲೈ ಹೊರಟೆ ಹೋದ್ಲಾ? ಲೈ, ಹಂಗೆ ಹೋಗಿದ್ಯಾ? ನವರತ್ನ ತಗೋಬಾ, ತಲೆ ಕೂದಲು ತುಂಬ ಈಟಾಗಿದೆ, ತಂಪು ಮಾಡುವಂತೆ. ಬನ್ನಿ ಕೂತ್ಕೊಳ್ಳಿ. ಆಹಾ, ನವರತ್ನ ತಂಪು ಕೂಲ್. ಏನೇ ನಮ್ಮ ಹುಡುಗ ಹುಡುಗಿ ಅವಳೆ ಅಂತ ಹೇಳ್ದ, ಅದಕ್ಕೆ ಪಬ್ಲಿಕ್ ಟಾಯ್ಲೆಟ್ ಹುಡ್ಕೊಂಡ್ ಬಂದ್ವಿ. ಮಚ್ಚ, ಇವತ್ತೊಂದು ಅಕ್ಕಿ ಹೊಡೆಯೋದೇನೆ. ಹೊಡೆದಿಲ್ಲ ಅಂದ್ರೆ ಹೆಂಗೆ ಮಚ್ಚ? ಹೊಡಿಲೇಬೇಕು. ಚಾಲೆಂಜ್ ಅಂದ್ರೇನೆ ಇದು. ಹೊಡೆದೇ ಹೊಡಿಬೇಕು. ಹೊಡಿಕ್ಕಿಂತ ಮುಂಚೆ ನಾ ಇದು ಹೊಡಿಬೇಕು. ಮಚ್ಚ, ಪಬ್ಲಿಕ್ ಟಾಯ್ಲೆಟ್ ಇಲ್ಲೇ ಇಟ್ಕೊಂಡು ನಿಂದ ಯಾವ್ದು? ಹೋಗಿ ಗೋಡೆಗೆ ತಂಪ್ ಮಾಡ್ಬಿಟ್ ಬಾ. ಅಯ್ಯೋ ಬೇಡಪ್ಪ, ಒಳಗಡೆ ನಮ್ಮ ಹುಡುಗಿ ಅವಳೆ. ಓಹೋ, ಆಗ್ಲೇ ಹುಡುಗಿ ಸಿಕ್ಬಿಟ್ಲಾ? ಒಳಗಡೆ ಹುಡುಗಿ ಇದ್ದಿದ್ರೆ ಇಷ್ಟೊತ್ತಿಗೆ ಕೋಮ ಸೇರ್ಕೊಂಡ್ಬಿಡ್ತಿದ್ಲು. ನಡಿ. ನಮ್ಮಂತ ಎಷ್ಟೋ ಸಿಂಗರ್ಸ್ಗಳಿಗೆ ಪಾಲು ಪಟ್ಟ ದೇವತೆ ಮಚ್ಚ ಇವಳು. ಬರ್ರ, ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಬರಕ್ ಮುಂಚೆ ನಾವೇ ಹೋಗಿ ಕುತ್ಕೊಂಡ್ಬಿಡೋಣ.
ಬೀಳೋದು ಗ್ಯಾರಂಟಿ ನಂಗೆ ಮಗ. ಅದೆಂಗೋ? ಟೀಮಲ್ಲಿ ಯಾರು ಚೆನ್ನಾಗಿರೋದು ಅವ್ರಿಗೆ ತಾನೇ ಹುಡುಗಿ ಬೀಳೋದು. ಮುಖ ತೋರ್ಸು ನೋಡು ಹೆಂಗಿದೀನಿ. ಅದಕ್ಕೆ ನಮ್ಮ ಡೈರೆಕ್ಟರ್ ನಿಂಗೆ ಪೆದ್ದು ಅಂತ ಹೆಸರಿಟ್ಟಿರೋದು. ಮಚ್ಚ ನೆಕ್ಸ್ಟ್ ಪೇಷಂಟ್ ಕಳಿಸಿ. ಹಲೋ ಹಲೋ, ನಿಮ್ಮನ್ನೇ. ಪೇಷಂಟ್ ನೇಮ್ ಏನು? ಸ್ಮಾರ್ಟಿ. ಮಾರ್ಟಿ ಅಂದರೆ ನೀವೇನಾ? ಯಾಕೆ ಮೇಡಮ್, ನಮ್ಮ ಹುಡುಗನ ಸ್ಮಾರ್ಟ್ ಬಗ್ಗೆನೇ ಡೌಟಾ? ಸಾರಿ, ಹಾಗಲ್ಲ. ನೋಡಿ, ಟ್ರೀಟ್ಮೆಂಟ್ ಆದಮೇಲೆ ಕಾಲ್ ಮಾಡ್ತೀವಿ, ನಂಬರ್ ಕೊಡಿ. ಮೇಡಮ್ ಮೇಡಮ್ ನಾನು ಒಂದು ಸೆಕೆಂಡ್. ಪೇಷಂಟ್ ಯಾರು, ಅವ್ರ ನಂಬರ್ ಕೊಡಿ. ನಾನೇ ಪೇಷಂಟ್ ಮೇಡಮ್. ಅವನಲ್ಲ ಮೇಡಮ್, ನಿಮ್ಗೆ ನೋಡಿದಾಗಿಂದ ನಾನು ಪೇಷಂಟೇ ಮೇಡಮ್. ಮೇಡಮ್ ಇವ್ರಿಬ್ರು ಅಲ್ಲ ಮೇಡಮ್, ನಾನೇ ಪೇಷಂಟು. ನನ್ನ ಹೆಸರು ಮೇಲೆ ಇವ್ರಿಬ್ರು ಬಂದವ್ರೆ. ಇಲ್ಲ ಮೇಡಮ್. ಸೆಕ್ಯೂರಿಟಿ, ಮೊದಲು ಇವ್ರು 3 ಜನ ಹೊರಗಡೆ ಕಳಿಸಿ. ಇವ್ರು ಇನ್ನೂ ಇಲ್ಲೇ ಇದ್ರು ಅಂದ್ರೆ ನಾನ್ ಪೇಷಂಟ್ ಆಗೋಗ್ಬಿಡ್ತೀನಿ ಅಷ್ಟೇ. ಗೆಟ್ ಔಟ್. ನಾವು ಯಾವುದೇ ಕಲರ್ ಹುಡುಗಿ ನೋಡಕ್ ಹೋಗ್ಬೇಕು ಅಂದ್ರು ಕಲರ್ ಬಟ್ಟೆ ಹಾಕೊಂಡು ಹೋಗ್ತಿದ್ವಿ. ವಿಧಾನಸೌಧದ ಕಂಬಗಳು ಯಾವತ್ತಾರು ನೋಡಿದ್ಯೇನೋ? ಇಲ್ಲ ಮಚ್ಚ. ಅಲ್ಲಿ ನೋಡು. ಏನ್ರೋ ನೋಡ್ತಿದ್ದೀರಾ? ಮೇಡಮ್, ನಾವಂದ್ರೆ ಗಂಡಸರು. ಕಿಟಕಿ ಸಂದಿಲ್ ನೋಡೋದು, ಬಾಗಿಲು ಸಂದಿಲ್ ನೋಡೋದು, ಆ ಸಂದಿಲ್ ನೋಡೋದು, ಈ ಸಂದಿಲ್ ನೋಡೋದು. ಮಗ ತೊಡೆ ತೊಡೆ ನೋಡೋದು, ಇದೆಲ್ಲ ಮಾಮೂಲಿ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಬಾರ್ದು. ಬಾರಕ್ಕೊಂದು ಸಂಧಿ ನೋಡಿಲ್ಲ ಅಂದರೆ ಸನ್ಯಾಸಿ ಆಗ್ತೀವಿ ಅಂತ ನಮ್ಮ ಪೂಜಾರಿ ಹೇಳೋನೆ. ನೀವು ಬೇಕಾದರೆ ಮುಚ್ಕೊಂಡು ಬನ್ನಿ, ನಾವು ಕಣ್ಗೆ ಕಪ್ ಬಟ್ಟೆ ಕಟ್ಕೊಂಬರ್ತೀವಿ. ಮಚ್ಚ, ಇದ್ಯಾಕೋ ವರ್ಕೌಟ್ ಆಗಲ್ಲ, ನಡಿ ಹೋಗೋಣ. ಮೊಟ್ಟೆ ಕೊಟ್ಟಿದ್ದು ಒಂದಿನ ಮುಗೀತು, ಹಂಗಂತ ನಮಗೇನು ಭಯನಾ? ಹುಡುಗಿರು ಬೇರೆ ಕಡೆ ಎಲ್ಲೂ ಹೋಗಲ್ಲ, ನಮ್ಮಂಥ ಹುಡುಗರ ಹತ್ರ ಬರಲೇಬೇಕು. ಹಲೋ ಮೇಡಮ್, ನಿಮ್ಮನ್ನೆಲ್ಲೂ ನೋಡಿದ ನೆನಪು. ನಿಮ್ಮ ಹೆಸರು ಪೂರ್ವ ಅಲ್ವಾ? ಅಲ್ಲ, ಅಪೂರ್ವ. ಓ ಹೌದಲ್ಲ, ಅದೇ ನೀವು ನಮ್ಮ ಮೇರೆ ಪ್ರೈಮರಿ ಸ್ಕೂಲಿಗೆ ಬರಬೇಕಾದ್ರೆ ಇಷ್ಟೇ ಇದ್ರಿ, ಇವಾಗೇನು ಇಷ್ಟು ದೊಡ್ಡರಾಗಿದ್ದೀರಾ? ಅದು ಹೇಗೆ? ಇದೆಲ್ಲ ನಮ್ಮ ಅಪ್ಪನ ಸತತ ಪ್ರಯತ್ನ. ಓಕೆ. ಅಪೂರ್ವರೇ, ಅಪರೂಪಕ್ಕೆ ಸಿಕ್ಕಿದ್ರಾ? ಒಂದು ಅವಕಾಶ ಕೊಡ್ತೀರಾ? ನಮ್ಮ ಹುಡುಗ ಆಕಾಶ ಬರ್ತಾನೆ, ಅವನ ಹತ್ರ ಕೇಳಿ. ರೀ ಟೀಚರ್, ಆಕಾಶನೂ ಬೇಡ, ರಾಕೇಶನೂ ಬೇಡ, ಮನೆ ದಾರಿ ನೋಡ್ಕೊಳ್ಳಿ. ಮಚಾ, ಮೇಡಮ್ ನಿಮ್ಮ ಹೆಸರು? ಏಕೆ? ಎತ್ಕೊಂಡು ಹೋಗಲ್ಲ ಹೇಳ್ರಿ ನಿಮ್ಮ ಹೆಸರು? ಸಂಜನಾ. ಅಲ್ಲ ಮಚ್ಚ, ಈ ಸಂಜನಾ, ರಂಜನಾ, ಕಲ್ಪನಾ ಅಂತ ಕನ್ಸು ಕಟ್ಕೊಂಡು ಹೋದ್ರೆ ಕಣ್ಣ ಮುಚ್ಚಲ್ಲಿ ಆಡಿಸ್ತಾರೆ. ನಾಳೆ ಶೋಭನಾ ಸಿಗ್ತಾಳೆ, ಶೋಭನಾ ಮಾಡ್ತೀಯಾ? ಈ ಲಾಸ್ಟಲ್ಲಿ ನಾನು ಅಕ್ಷರ ಬರೋ ಹುಡುಗಿರಿಂದೆ ಹೋದ್ರೆ ಮಶಾಣನೇ. ಅಲ್ಲ, ನಿಂಗೆ ಸ್ಟೇಜ್ ಆಗಿದೆಯಲ್ಲ, ನನ್ನಿಂದ ಸುತ್ತಿದ್ರೆ ನಿನಗೇನೋ ಬರುತ್ತೆ. ಮುದ್ದು ಕೊಡೋಕೆ ಬರುತ್ತೆ, ಕಿಸ್ ಕೊಡೋಕೆ ಬರುತ್ತೆ, ತಬ್ಕೊಳ್ತೀನಿ, ರೊಮ್ಯಾನ್ಸ್ ಮಾಡ್ತೀನಿ, ಇನ್ನೇನೇನೋ ಬರುತ್ತೆ. ಯಾರು ಚಾನ್ಸ್ ಕೊಟ್ಟಿಲ್ಲ, ನೀವು ಕೊಡ್ತೀರಾ? ಸೀದಾ ಬುಡಕ್ಕೆ ಕೈ ಹಾಕೊರ್ಕೊಂಡ್ರೆ ನಂಗೆ ಇಷ್ಟ ಆಗಲ್ಲ, ಸಾರಿ. ಪ್ಯಾಂಟ್ ಶರ್ಟ್ ಹಾಕಿದ್ರೆ ಕೂಡ
ಬಂದವರಲ್ಲ ಈಗ ಹೇಳ್ತಾರೆ. ಸ್ಮಾರ್ಟಿ ಎಲ್ಲಿದೆಯೋ? ಇಲ್ಲೊಂದು ಸೂಪರ್ ಹುಡುಗಿ ನಿಂತಿದ್ದು, ಬೇಗ ಬಾ. ಏನು ಮೇಡಮ್, ನನ್ನೇ ನೋಡಿ ನಗ್ತಾ ಇದ್ದೀರಾ ಅನ್ಸುತ್ತೆ. ಹೌದು, ನಿಮ್ಮನೆ ನೋಡಿ ನಗ್ತಿದ್ದೀವಿ. ನನ್ನ ನೋಡಿ ನಗ್ತಾ ಇದ್ದೀರಾ? ಹೌದು. ಹಾಗಾದ್ರೆ ನಿಮ್ಮ ನಂಬರ್ ಕೊಡ್ತೀರಾ? ಯಾಕೆ, ನಿಮ್ಮ ಹುಡುಗಿ ನಂಬರ್ ಅಂತ ಹೇಳ್ಕೊಂಡು ತಿರ್ಗಾಡಕ್ಕ? ಅಯ್ಯಯ್ಯೋ ಇಲ್ಲಪ್ಪ. ಮತ್ತೆ ಅದೇ ನಿಮ್ಮ ನಂಬರ್ ಸೇವ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಹಾಯ್ ಅಂತ ಟೆಕ್ಸ್ಟ್ ಮಾಡೋಕ್ಕೆ. ತಗೊಳ್ಳಿ. ಆದರೆ SMS ಎಲ್ಲ ಮಾಡಬೇಡಿ, ಡೈರೆಕ್ಟ್ ಕಾಲ್, ಡೈರೆಕ್ಟ್ ಡೇಟ್. ವಾವ್. 9696363342. ಓ ಮೈ ಗಾಡ್ ರೀ, ನಿಮ್ಮ ಫ್ರೆಂಡು ನಮ್ಮ ಫ್ರೆಂಡಿಗೆ ನಂಬರ್ ಕೊಟ್ಟು ಇವ್ನ ಫ್ರೆಂಡಿಗೆ ನೀವು ನಂಬರ್ ಕೊಡ್ತೀರಾ? ಕೊಡ್ತೀನಿ, ಆದ್ರೆ ಕೊಡೋಕಿನ ಮುಂಚೆ ಒಂದ್ ಮಾತು. ಹಾ ಹೇಳಿ. ನೀವ್ ನೋಡಕ್ಕೆ ನಮ್ಮ ಹುಡ್ಗನ್ ತರನೇ ಇದ್ದೀರಾ, ನಿಮಗ್ ಕೊಡಲ್ಲ ಅಂತೀನಾ? ಹೌದಲ್ಲ? ಹಾಗಾದ್ರೆ ಕುಡಿ ಮತ್ತೆ. ನಾಳೆ ಸಿಗಿ ಕೊಡ್ತೀನಿ. ನಾಳೆ ನಾವು ಲೇ, ಇವತ್ತು ನೈಟ್ ನಮ್ಮ ಮನೇಲಿ ಯಾರೂ ಇರಲ್ಲ. ನೈಟ್ ಡೋರ್ ಓಪನ್ ಇರುತ್ತೆ. ಲೊಕೇಶನ್ ಗೊತ್ತಲ್ವಾ? 420 ಮೇನ್ ರೋಡ್, 13 ಕ್ರಾಸ್, ಸ್ಟಾಪ್ ಮನೆ ಗೊತ್ತಲ್ವಾ? ಸ್ಮಾರ್ಟಿ ಮನೆ ಡೋರ್ ನಂಬರೇ 420 ಅಂತೆ. ನಂಬರ್ ಕೇಳಿದ್ರೆ ನೈಟ್ ಸೆಕ್ಸ್ ಪ್ರೀ ಸೆಕ್ಸ್ ಅಂತೆ. ಲೊಕೇಶನ್ ಬೇರೆ ಹೇಳಿದ ಮಚ್ಚ. ಆ ಲೊಕೇಶನ್ ನನಗೆ ಗೊತ್ತು, ಬಾ ಹೋಗೋಣ. ಮೊಟ್ಟೆ ಎಲ್ಲಿದೆಯೋ? ನಾ ಹೇಳು ಲೊಕೇಶನ್ ಬಂದ್ಬಿಡು. ಒಂದು ಸ್ಟ್ರಾಬೆರಿ ಚಾಕ್ಲೇಟ್ ಕೊಡಪ್ಪ. 3 ಪೀಸ್ ಇರೋದು ಬೇಕಾ, 10 ಪೀಸ್ ಇರೋದು ಬೇಕಾ? ದೊಡ್ಡದೇ ಕೊಡು. ಒಂದು ಬಾಕ್ಸ್ ಸೆಂಟ್ ಕೊಡೋಣ. ಎಷ್ಟಾಗ್ತಿದ್ದು? 170 ರೂಪಾಯಿ. ಹಲೋ, ಇನ್ನೂ ಎಲ್ಲಿದೆಯಾ? ಬೇಗ ಬಾ, ಭಯ ಆಗ್ತಿದೆ. ಡೋರ್ ಬೇರೆ ಓಪನ್ ಇದೆ. ಓಕೆ. ಮೊಟ್ಟೆ ನಮ್ಮ ಸ್ಮಾರ್ಟಿಗೆ ಹುಡುಗಿ ಬೀಳಲ್ಲ ಅನ್ಕೊಂಡಿದ್ದೆ ತಾನೆ? ಹೆಂಗೆ ನಾವೀಗ? ಹೆಂಗೆ ಮಗ, ಡೋರ್ ಓಪನ್ ಐತ್ಕಣೋ. ಮಚ್ಚ ಎತ್ತೋ ಮಗ. ನಂದೇ ದೃಷ್ಟಿ ಆಗುತ್ತೆ ಮಗ ನಿಂಗೆ. ನಡೆ. ಯಾಕೋ? ಮಧ್ಯಾಹ್ನ ನೀವೇ ತಾನೇ ಹೇಳಿದ್ದು ಡೋರ್ ಓಪನ್ ಇರುತ್ತೆ ಬಂದ್ಬಿಡು ಅಂತ. ಡೇಟು ಬೇಡ, ಏನು ಬೇಡ. ರೆಡಿ. ದೂರ ಇರು, ಹತ್ರ ಬರಬೇಡ. ಸುಳ್ಳಂದ್ರೆ ನೋಡಿ ಮೇಡಮ್, ಫಾಕ್ ಸೆಂಟು, ಸ್ಟ್ರಾಬೆರಿ ಫ್ಲೇವರ್ ಚಾಕ್ಲೇಟು ರೆಡಿಯಾಗಿ ಮಾಡೋಣ ಫಸ್ಟ್ ನೈಟು. ಕೇವು ಸೌಂಡು ಬಂತು ಮಗ. ಮೊದಲು ನಮ್ಮ ಮನೆಯಿಂದ ಗೆಟ್ ಔಟ್. ಸ್ಮಾರ್ಟಿ, ಹೀಟು ಬರೀ ತಂಪಾಯ್ತಾ? ಫಸ್ಟ್ ನೈಟ್ ಅಂತೆ, ಬೆಳ್ಳಗಿರೋ ಕೆನ್ನೆ ಕೆಂಪ್ಕಾಯ್ತು. ಇದು ಸ್ವಲ್ಪ ಹೊತ್ತಿದ್ದೀರೆ ಪೋಸ್ಟ್ ಬಾಟಮ್ ಆಗ್ತಿತ್ತು. ನಮ್ಮ ಮನೆ ಟೆರಸ್ ಖಾಲಿ ಇದೆ, ಬಂದು ಮಲಗಿರೋ. ಬನ್ನಿ ಮಕರೋ. ನಿದ್ದೆ ಬರ್ತಾ ಇತ್ಕೊಣೋ, ಮಲ್ಕೋತೀನಿ. ಮಚ್ಚ, ಅವನು ಬೇರೆ ಹುಡುಗಿ ಸಿಕ್ಕಿಲ್ಲ. ನಾವು ಬೇರೆ ಅವ್ನು ಹೇಳ್ದಂಗೆ ಕೇಳ್ತಿದ್ದೀವಿ ಅಂತ ಹೇಳಿದ್ದೀವಿ.
ಆಮೇಲೆ ಅವನೇನಾದರೂ ನಮ್ಮನ್ನ ಸ್ಮಾರ್ಟಿ ತಮಾಷೆಗೂ ಆ ಮಾತು ಹೇಳ್ಬೇಡ್ಕಣೋ. ಮಲ್ಕೋತೀನೋ. ಈಟಿರೋ ಬಾಡಿ ತಮ್ಮ ಮಾಡಕ್ಕೆ ಹುಡುಗಿರೇ ಬೇಕಾ? ನವರತ್ನ ಇದ್ರೆ ಸಾಕು. ಯಾವ್ದ ಸ್ಮಾರ್ಟಿ ಅಂತೆ, ಅದಂತೆ, ಇದಂತೆ, 2 ಅವರಂತೆ. ನನ್ನ ಮಕ್ಕಳ 2 ಅವರಲ್ಲಿ ಹುಡುಗಿ ಸಿಗೋಂಗಿದ್ದಿದ್ರೆ ನಮ್ಮಂಥ ಮಟ್ಟಗಳು 35 ವರ್ಷ ಯಾಕೆ ಕಾಯ್ಬೇಕಿತ್ತು? ಅನುಭವಿಸ್ರು.